ನಮಸ್ಕಾರ ಫ್ರೆಂಡ್ಸ್. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಒಂದು ಹೊಸ ವೇಕೆನ್ಸಿಗಳನ್ನು ಹೊರಡಿಸಿದೆ. ಇದರಲ್ಲಿ ಒಟ್ಟು ಪೋಸ್ಟ್ ಎಷ್ಟಿದೆ, ಅದಾದ ನಂತರ ಸ್ಯಾಲ್ರಿ ಎಷ್ಟಿದೆ, ಅದಾದ ನಂತರ ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟಿದೆ, ಅದಾದ ನಂತರ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟಿಂಗ್ ಡೇಟ್ ಏನು, ಅದಾದ ನಂತರ ಲಾಸ್ಟ್ ಡೇಟ್ ಏನು, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಅದಾದ ನಂತರ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಮತ್ತು ನೀವು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇದೇ ಒಂದು ನೋಟಿಫಿಕೇಷನ್ ಆಗಿದೆ. ನೀವು ನೋಡ್ಬೋದು. ಈ ನೋಟಿಫಿಕೇಷನ್ ನೀವು ಏನಾದರೂ ಡೀಟೇಲ್ ಆಗಿ ನೋಡಬೇಕಂದ್ರೆ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ನೋಟಿಫಿಕೇಷನ್ನ PDF ನಾನು ಲಿಂಕ್ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ನೋಡಿಕೊಂಡು ನೀಟಾಗಿ ನೋಡಿಕೊಂಡು ಆಮೇಲೆ ಅಪ್ಲೈ ಮಾಡಿ. ನೋಡಿ, ಈ ಒಂದು ನೋಟಿಫಿಕೇಷನ್ ಬಗ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳಿಯೋಣ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ, ಆರ್ಗನೈಜೇಷನ್ ನೇಮ್ ಅಂದ್ಬಿಟ್ಟು ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದರೆ IOCL ಅಂತ. ಅದ ನಂತರ ಪೋಸ್ಟ್ ನೇಮ್ ನೋಡಿ ನಾನ್ ಎಕ್ಸಿಕ್ಯೂಟಿವ್ ಅಂತ ಇದೆ. ಅದ ನಂತರ ಟೋಟಲ್ ಪೋಸ್ಟ್ ನೋಡಿ 394 ಪೋಸ್ಟ್ಗಳಿದೆ. ಜಾಬ್ ಲೊಕೇಶನ್ ನೋಡಿ ಆಲ್ ಇಂಡಿಯಾ ಜಾಬ್ ಲೊಕೇಶನ್ ಇದೆ. ಅದ ನಂತರ ಅಪ್ಲೈ ಲಾಸ್ಟ್ ಡೇಟ್ 9/1/2026 ತನಕ ನಿಮಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ. ನೋಡಿ, ಅಪ್ಲೈ ಮೋಡ್ ನೋಡಿ ಆನ್ಲೈನ್ ಇದೆ. ಇದಾದ ನಂತರ ಅಫಿಷಿಯಲ್ ವೆಬ್ಸೈಟ್ @IOCL.com ಅಂತ ಇದೆ. ಇದಾದ ನಂತರ ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಸ್ಟಾರ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ 20/12/2025 ಇದೆ. ಅದಾದ ನಂತರ ಲಾಸ್ಟ್ ಡೇಟ್ ಫಾರ್ ಅಪ್ಲೈ ಆನ್ಲೈನ್ ಅಂದರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಕೊನೆಯ ದಿನಾಂಕ 9/1/2026. ಇದಾದ ನಂತರ ಅಡ್ಮಿಟ್ ಕಾರ್ಡ್ ಇಶ್ಯೂ ಡೇಟ್ ನೋಡಿ. ಅಡ್ಮಿಟ್ ಕಾರ್ಡ್ ನಿಮಗೆ ಯಾವಾಗ ಬರುತ್ತೆ ಅಂದರೆ ನಿಮ್ಮ ಎಕ್ಸಾಮ್ ಇರೋ 7 ದಿನ ಮುಂಚಿತವಾಗಿ, ಅಂದರೆ 7 ದಿನ ಮುಂಚೆನೇ ನಿಮಗೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ IOCL ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡಿ, ಲಾಸ್ಟ್ ವೀಕ್ ಆಫ್ ಜನವರಿ 2026. ನೋಡಿ, CBT ರಿಸಲ್ಟ್ ಫೆಬ್ರವರಿ 26ಕ್ಕೆ ಅವರು CBT ರಿಸಲ್ಟ್ ಔಟ್ ಮಾಡ್ತಾರೆ. ಅಂದರೆ ನಿಮ್ಮ ಒಂದು ಎಕ್ಸಾಮ್ ಡೇಟ್ ಜನವರಿ ಲಾಸ್ಟ್ ವೀಕ್ನಲ್ಲಿ, ಅಂದರೆ ಜನವರಿ 20ನೇ ತಾರೀಕಿನ ಹಿಡಿದು ಮೇಲೆ ಅವರು ಎಕ್ಸಾಮ್ ಕಂಡಕ್ಟ್ ಮಾಡ್ಬೋದು. ಅದಾದ ನಂತರ ನಿಮ್ಮ ಒಂದು CBT ರಿಸಲ್ಟ್ ಡೇಟ್ ಏನಿದೆ ಅದು ಫೆಬ್ರವರಿ 2026ರಲ್ಲಿ ನಿಮ್ಮ ಒಂದು ರಿಸಲ್ಟ್ ಡೇಟ್ ಅನೌನ್ಸ್ ಮಾಡ್ತಾರೆ. ಇದಾದ ನಂತರ ಏಜ್ ಲಿಮಿಟ್ ನೋಡ್ಬೋದು. ನೋಡಿ, ಮಿನಿಮಮ್ ನೀವು ಈ ಒಂದು ಪೋಸ್ಟಿಗೆ ಅಪ್ಲೈ ಮಾಡೋದಕ್ಕೆ 18 ವರ್ಷ ಆಗಿರಬೇಕು. ಅದಾದ ನಂತರ ಮ್ಯಾಕ್ಸಿಮಮ್ 26 ವರ್ಷ ಆಗಿರಬೇಕು. ಇದಾದ ನಂತರ ನೀವು ಅಪ್ಲಿಕೇಶನ್ ಫೀ ನೋಡ್ಬೋದು. ನೀವು ಏನಾದರೂ ಜನರಲ್ OBC EWS ದವರಾಗಿದ್ದರೆ ನೀವು ನೀವು 300 ರೂಪಾಯಿ ಫೀಸನ್ನು ಕಟ್ಟಬೇಕು. ಇದಾದ ನಂತರ ನೀವು ಏನಾದರೂ SC ST PH ಕ್ಯಾಂಡಿಡೇಟ್ ಆಗಿದ್ದರೆ ನೀವು ಅಪ್ಲಿಕೇಶನ್ ಫೀ ಕಟ್ಟೋ ಅವಶ್ಯಕತೆ ಇಲ್ಲ, ನಿಮಗೆ ಯಾವುದೇ ರೀತಿಯ ಫೀ ಇರೋದಿಲ್ಲ. ಅದಾದ ನಂತರ ಪೇಮೆಂಟ್ ಮೋಡ್ ನೋಡಿ, ಆನ್ಲೈನ್ ಮುಖಾಂತರ ಮಾತ್ರ ನೀವು ಫೀ ಕಟ್ಟಬೇಕು. ಇದಾದ ನಂತರ ಇಲ್ಲಿ ನೋಡ್ಬೋದು, ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಪೋಸ್ಟ್ ಕೋಡ್ 202. ಇದರಲ್ಲಿ ಒಟ್ಟು 232 ಪೋಸ್ಟ್ಗಳಿದೆ. ಇದಾದ ನಂತರ ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ 4ನಲ್ಲಿ ನೋಡಿ ಪೋಸ್ಟ್ ಕೋಡ್ 202. ಇದರಲ್ಲಿ ಒಟ್ಟು 37 ಪೋಸ್ಟ್ ಇದೆ. ಇದಾದ ನಂತರ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಕೋಡ್ 203. ಇದರಲ್ಲಿ 22 ವೇಕೆನ್ಸಿಗಳಿದೆ. ಇದಾದ ನಂತರ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಕೋಡ್ 204. ಇದರಲ್ಲಿ 12 ವೇಕೆನ್ಸಿಗಳಿದೆ. ಇದಾದ ನಂತರ ಜೂನಿಯರ್ ಅಸಿಸ್ಟೆಂಟ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಕೋಡ್ 205. ಇದರಲ್ಲಿ 14 ಪೋಸ್ಟ್ಗಳಿದೆ. ಇದಾದ ನಂತರ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಕೋಡ್ 206. ಇದರಲ್ಲಿ 6 ವೇಕೆನ್ಸಿಗಳಿದೆ. ಇದಾದ ನಂತರ ಇಲ್ಲಿ ನೀವು ನೋಡ್ಬೋದು, ಜೂನಿಯರ್ ಕ್ವಾಲಿಟಿ ಕಂಟ್ರೋಲ್ ಅನಾಲಿಸಿಸ್ಟ್ ಪೋಸ್ಟ್ ಕೋಡ್ 207. ಇದರಲ್ಲಿ ಒಟ್ಟು 20 ವೇಕೆನ್ಸಿಗಳಿದೆ. ಇದಾದ ನಂತರ ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ 4 ಫೈರ್ ಆ್ಯಂಡ್ ಸೇಫ್ಟಿ ಪೋಸ್ಟ್ ಕೋಡ್ 208. ಇದರಲ್ಲಿ 51 ಪೋಸ್ಟ್ಗಳಿದೆ. ನಿಮಗೆ ಒಟ್ಟು ಟೋಟಲ್ ಪೋಸ್ಟ್ ಬಂದುಬಿಟ್ಟು 394 ಪೋಸ್ಟ್ಗಳಿದೆ. ಇದಾದ ನಂತರ ಇಲ್ಲಿ ನೋಡ್ಬೋದು, ನೀವು ಏನಾದರೂ ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ 4ಗೆ ಏನಾದರೂ ನೀವು ಅಪ್ಲೈ ಮಾಡೋದಾದರೆ ನಿಮಗೆ 3 ವರ್ಷದ ಒಂದು ಡಿಪ್ಲೊಮಾ ಇರಬೇಕು. ಇದಾದ ನಂತರ ನೀವು ಏನಾದರೂ ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ 4 P&Uಗೆ ಅಪ್ಲೈ ಮಾಡೋದಾದರೆ ನಿಮಗೆ ಇಲ್ಲಿ ಕೂಡ 3 ವರ್ಷದ ಡಿಪ್ಲೊಮಾ ಬೇಕು. ಇದಾದ ನಂತರ ನೀವೇನಾದರೂ ಜೂನಿಯರ್ ಇಂಜಿನಿಯರಿಂಗ್
ಪಿ ಯು ಆ್ಯಂಡ್ ಯು ಒ ಆ್ಯಂಡ್ ಎಮ್ಗೆ ಅಪ್ಲೈ ಮಾಡೋದಾದರೆ ಇದಕ್ಕೂ ಕೂಡ 3 ವರ್ಷ ಡಿಪ್ಲೊಮಾ ಬೇಕು. ಇದಾದ ನಂತರ ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಫಾರ್ ಎಲೆಕ್ಟ್ರಿಕಲ್, ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಫಾರ್ಗೆ ಏನಾದರೂ ಅಪ್ಲೈ ಮಾಡೋದಾದರೆ ಇದಕ್ಕೂ ಕೂಡ 3 ವರ್ಷದ ಡಿಪ್ಲೊಮಾ ಬೇಕು. ನೋಡಿ ಫ್ರೆಂಡ್ಸ್, ನಾನು ಜಸ್ಟ್ ಶಾರ್ಟಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ನೀವೇನಾದರೂ ಡೀಟೇಲಾಗಿ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋದ PDF ಲಿಂಕ್ ಕೊಟ್ಟಿದ್ದೀನಿ. ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ನೀವು ಯಾವ ಒಂದು ಪೋಸ್ಟ್ಗೆ ಎಲಿಜಿಬಲ್ ಆಗಿದ್ದೀರ ಆ ಒಂದು ಪೋಸ್ಟ್ಗೆ ಏನೇನೋ ಎಜುಕೇಷನ್ ಅರ್ಹತೆ ಕೊಟ್ಟಿದ್ದಾರೆ ನೋಡಿ ನೀಟಾಗಿ ಹಾಕಿ. ನಾನು ಜಸ್ಟ್ ಶಾರ್ಟಾಗಿ ಹೇಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಫಾರ್ ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಫಾರ್ನಿಗೆ ನೀವೇನಾದರೂ ಅಪ್ಲೈ ಮಾಡೋದಾದರೆ ಇದಕ್ಕೂ ಕೂಡ 3 ವರ್ಷದ ಡಿಪ್ಲೊಮಾ ಬೇಕು. ಇದಾದ ನಂತರ ಇಲ್ಲಿ ನೋಡ್ಬೋದು ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಫಾರ್ ಆಗಿರ್ಬೋದು, ಜೂನಿಯರ್ ಇಂಜಿನಿಯರ್ ಅಸಿಸ್ಟೆಂಟ್ ಫಾರ್ ಮತ್ತು ಜೂನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಫಾರ್, ಅದಾದ ನಂತರ ಜೂನಿಯರ್ ಕ್ವಾಲಿಟಿ ಕಂಟ್ರೋಲ್ ಅನಾಲಿಸ್ಟ್, ಇವಕ್ಕೆಲ್ಲವೂ ಕೂಡ 3 ವರ್ಷದ ಡಿಪ್ಲೊಮಾ ಕೇಳ್ತಿದ್ದಾರೆ. ನೀವು ಏನಾದರೂ ಡೀಟೇಲಾಗಿ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋ ಸ್ಟಾಪ್ ಮಾಡಿ ನೀವು ಕ್ವಾಲಿಫಿಕೇಷನ್ ಬಗ್ಗೆ ನೋಡ್ಬೋದು, ಅಥವಾ ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋಂಥ ನೋಟಿಫಿಕೇಷನ್ PDF ಡೌನ್ಲೋಡ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನೋಡ್ಬೋದು ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ ಫಾರ್ ಬಗ್ಗೆ, ಫೈರ್ ಆ್ಯಂಡ್ ಸೇಫ್ಟಿ ಬಗ್ಗೆ ಇಲ್ಲಿ ಪೂರ್ತಿ ಡೀಟೇಲ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಈ ಒಂದು ಪೂರ್ತಿ ಡೀಟೇಲಾಗಿ ನೋಡಿ ನಂತರನೇ ನೀವು ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿ. ನೋಡಿ, ಹೌ ಟು ಅಪ್ಲೈ ನೋಡಿ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವೆಬ್ಸೈಟ್ನ ಲಿಂಕ್ ಕೊಟ್ಟಿದ್ದೀನಿ. ನೀವು ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಡೈರೆಕ್ಟಾಗಿ ಹೋಮ್ ಪೇಜ್ಗೆ ಹೋಗ್ತೀರಾ. ನೋಡಿ, ನೀವು ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಡೈರೆಕ್ಟಾಗಿ ನೋಡಿ ಈ ಒಂದು ಹೋಮ್ ಪೇಜ್ಗೆ ಬರ್ತೀರಾ. ಬಂದಾಗ ಇಲ್ಲಿ ನೀವು ನೋಡ್ಬೋದು ಕ್ಲಿಕ್ ಫಾರ್ ಹಿಯರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಈ ರೀತಿ ಪೇಜ್ ಓಪನ್ ಐತೆ. ಇದರಲ್ಲಿ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಕೇಳ್ತಾರೆ. ಅಂದರೆ ಫಸ್ಟ್ ನೇಮ್, ಕನ್ಫರ್ಮ್ ಫಸ್ಟ್ ನೇಮ್, ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿರುತ್ತೆ ಅದೇ ರೀತಿ ಹಾಕಿ. ಅದರ ನಂತರ ಮಿಡಲ್ ನೇಮ್ ಅಂದರೆ ನಿಮ್ಮ ತಂದೆಯರ ಹೆಸರು. ನೋಡಿ, ಆಧಾರ್ ಕಾರ್ಡ್ನಲ್ಲಿ ಅಥವಾ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಮಿಡಲ್ ನೇಮ್ ನಿಮ್ಮ ತಂದೆಯವರ ಹೆಸರು ಇರಲಿಲ್ಲ ಅಂದರೆ ಪರವಾಗಿಲ್ಲ, ಯಾವ ಸ್ಟಾರ್ ಮಾರ್ಕ್ ಇದೆ ಅದನ್ನು ಮೇನ್ ಹಾಕಬೇಕು. ಇದಾದ ನಂತರ ಕನ್ಫರ್ಮ್ ಮಿಡಲ್ ನೇಮ್ ಹಾಕಿ. ಇದಾದ ನಂತರ ಲಾಸ್ಟ್ ನೇಮ್ ಅಂದರೆ ನಿಮ್ಮ ಸರ್ ನೇಮ್ ಅಂದರೆ ನಿಮ್ಮ ಜಾತಿಯ ಹೆಸರು ಇಲ್ಲಿ ಹಾಕಬೇಕು. ಕನ್ಫರ್ಮ್ ಲಾಸ್ಟ್ ನೇಮ್ ಹಾಕಿ. ಇದಾದ ನಂತರ ಇಲ್ಲಿ ಆಟೋಮೆಟಿಕ್ಲಿ ಫುಲ್ ನೇಮ್ ನೀವು ಇಲ್ಲಿ ಶೋ ಆಗುತ್ತೆ. ನಂತರ ಕೇಳುತ್ತೆ ನಿಮ್ಮ ಒಂದು ಫೋಟೋ ಸ್ಕ್ಯಾನ್. ನೋಡಿ, ಇಲ್ಲಿ ನೀವು ನಿಮ್ಮ ಒಂದು ಫೋಟೋ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಇಲ್ಲೊಂದು ಫೋಟೋ ಹಾಕಿ. ಅದಾದ ನಂತರ ಲೈವ್ ಕ್ಯಾಪ್ಚರ್ ಫೋಟೋ ತೆಗಿಬೇಕು. ನೋಡಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಫೋಟೋ ಯಾವ ಸೈಜ್ ಇರಬೇಕು ಅಂದರೆ ಇಲ್ಲಿ ನೋಡಿ 20ರಿಂದ 50 KB ಒಳಗಡೆ ನಿಮ್ಮ ಒಂದು ಫೋಟೋಗ್ರಾಫ್ ಇರಬೇಕು. ಅಂದಾಗ ಮಾತ್ರ ಇಲ್ಲಿ ನಿಮ್ಮ ಒಂದು ಫೋಟೋ ಏನಿದೆ ಇಲ್ಲಿ ಅಪ್ಲೋಡ್ ಆಗುತ್ತೆ. ಇದಾದ ನಂತರ ಕ್ಯಾಪ್ಚರ್ ಫೋಟೋ ಅಂದರೆ ನಿಮ್ಮ ಒಂದು ಲೈವ್ ಫೋಟೋ ಕೂಡ ಇಲ್ಲಿ ತೊಗೋಬೇಕು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡೋದು ಸಾಕು. ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಹಾಗಾಗಿ ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಮ ಒಂದು ಫೋಟೋ ಇಲ್ಲಿ ಕ್ಲಿಯರಾಗಿ ಬೀಳುತ್ತೆ. ಇದಾದ ನಂತರ ನೀವು ಇಲ್ಲಿ ನೋಡ್ಬೋದು ಸ್ಕ್ಯಾನ್ಡ್ ಸಿಗ್ನೇಚರ್ ಕ್ಯಾಂಡಿಡೇಟ್ ಅಂತ ಇದೆ. ಇದ್ರ ಮೇಲೆ ನೀವು ನಿಮ್ಮ ಒಂದು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕು. ನೋಡಿ, ಇಲ್ಲಿ ನಿಮ್ಮ ಒಂದು ಸಿಗ್ನೇಚರ್ ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ನ ಇಲ್ಲಿ ಹಾಕಬೇಕು. ಮೊದಲನೇದಾಗಿ ನೀವು ಪೋಸ್ಟ್ ನೇಮ್ ನೋಡಿ, ಮೊದಲನೇದಾಗಿ ನೀವು ಯಾವ ಪೋಸ್ಟಿಗೆ ಅಪ್ಲೈ ಮಾಡ್ತಿದ್ದೀರೋ ಅನ್ನೋದನ್ನು ಇಲ್ಲಿ ಹಾಕಬೇಕು. ನಾವು ಫಾರ್ ಎಕ್ಸಾಂಪಲ್ ಜೂನಿಯರ್ ಇಂಜಿನಿಯರಿಂಗ್ ಅಸಿಸ್ಟೆಂಟ್ 4ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಪೋಸ್ಟ್ ಕೋಡ್ 205 ಬಂದಿದೆ. ಇಲ್ಲಿ ರೆಫಿನೇರಿ ಕೂಡ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ನಾನು ಗುವಾಹಟಿ ಅಂತ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದು ಅದು ಇಷ್ಟನೋ ನೀವು ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಚಾಯ್ಸ್ ಮಾಡ್ಕೊಳ್ಳಿ, SC ST OBC. ಅದಾದ ನಂತರ ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕೇಳ್ತಾ ಇದೆ, ಇಲ್ಲಿ ನೋ ಅಂತ ಹಾಕಿ. ಇದಾದ ನಂತರ ನಿಮಗೆ ಆರ್ ಯು ಸಫರಿಂಗ್ ಫ್ರಮ್ ಸೆಲೆಬ್ರಲ್ ಪಲ್ಸಸ್ ಆ್ಯಂಡ್ ವೇಟಿಂಗ್ ಸ್ಪೀಡ್ ಅಫೆಕ್ಟೆಡ್ ಅಂತ ಕೇಳ್ತಿದೆ, ಇಲ್ಲಿ ನೋ ಅಂತ ಹಾಕಿ. ಇದಾದ ನಂತರ ಡು ಯು ನೀಡ್ ಕಾಂಪೆನ್ಸೇಟರಿ ಟೈಮ್ ಆ್ಯಟ್ ದ
ಟೈಮ್ ಆಫ್ ಎಕ್ಸಾಮಿನೇಷನ್ ಅಂತ ಕೇಳ್ತಾ ಇದೆ. ಇದನ್ನು ನೀವು ಎಸ್ ಅಂತ ಹಾಕೋಬೇಕು. ಅದಾದ ನಂತರ ವೆದರ್ ಯು ಡೊಮಿನೆಂಟ್ ಹ್ಯಾಡ್ ಈಸ್ ಎಫೆಕ್ಟೆಡ್ ಅಂತ ಕೇಳ್ತಿದೆ, ನೋ ಅಂತ ಹಾಕೊಳ್ಳಿ. ಇದಾದ ನಂತರ ಡು ಯು ಇಂಟ್ರಡ್ಯೂಸ್ ದ ಸರ್ವಿಸ್ ಆಫ್ ದ ಸ್ಕ್ರೈಬ್. ಇದರ ನಂತರ ಸ್ಕ್ರೈಬ್ ಅಂದರೆ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿದ್ದರೆ ಇದು ಸ್ಕ್ರೈಬ್ ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದವರು ಎಕ್ಸಾಮ್ ಹಾಲಲ್ಲಿ ಬೇರೊಬ್ಬರನ್ನ ಕರ್ಕೊಂಡು ಹೋಗಿ ಎಕ್ಸಾಮ್ನ ಅದಕ್ಕೆ ಸ್ಕ್ರೈಬ್ ಅಂತ ಹೇಳ್ತಾರೆ. ಇದಾದ ನಂತರ ಇಲ್ಲಿ ಏನೇನು ಕೇಳ್ತಾ ಇದೆ ಇಲ್ಲಿ ನೋಡಿ, ಇವೆಲ್ಲ ನೀವೇನು ಮಾರ್ಕ್ ಮಾಡೋ ಅವಶ್ಯಕತೆ ಇಲ್ಲ, ಇವೆಲ್ಲ ಬ್ಲರ್ ಆಗಿರುತ್ತೆ. ಅಂದರೆ ನೀವು ಟಿಕ್ ಮಾಡಿದ್ರೆ ಇದು ಟಿಕ್ ಆಗೋದಿಲ್ಲ. ಇದಾದ ನಂತರ ಇಲ್ಲಿ ನೋಡ್ಬೋದು, ಆರ್ ಯು ಕರೆಂಟ್ಲಿ ಸರ್ವೈವಿಂಗ್ ಇನ್ ದ ಆರ್ಮ್ಡ್ ಫೋರ್ಸಸ್ ಅಂತ ಕೇಳ್ತಾ ಇದೆ, ನೋ ಅಂತ ಹಾಕಿ. ಅದಾದ ನಂತರ ಆರ್ ಯು ಎನ್ ಎಕ್ಸ್ ಸರ್ವಿಸ್ಮ್ಯಾನ್ ಅಂತ ಕೇಳ್ತಾ ಇದೆ, ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಇದಾದ ನಂತರ ಆರ್ ಯು ಡಿಸಬಿಲಿಟಿ ಎಕ್ಸ್ ಸರ್ವಿಸ್ಮ್ಯಾನ್ ಅಂತ ಕೇಳ್ತಿದೆ, ಇಲ್ಲಿ ನೋ ಅಂತ ಹಾಕಿ. ಇದಾದ ನಂತರ ಕಾನ್ಸೆಂಟ್ ಟು ಆಧಾರ್ ವೆರಿಫಿಕೇಷನ್ ಅಂತ ಇದೆಯಲ್ಲ, ಇದ್ರ ಮೇಲೆ ಎಸ್ ಅಂತ ಹಾಕಿ. ಎಸ್ ಆದಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಅದಾದ ನಂತರ ಇಲ್ಲಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕಿ. ಅದಾದ ನಂತರ ಇಲ್ಲಿ ನಿಮ್ಮ ರಿಲಿಜಿಯನ್, ನೀವು ಯಾವ ಧರ್ಮದವರು ಇಲ್ಲಿ ಹಾಕಬೇಕು. ಅದಾದ ನಂತರ ನೀವೇನಾದರೂ ಮೈನಾರಿಟಿ ಅಂದರೆ ನೀವೇನಾದರೂ ಹಿಂದೂ, ಮುಸ್ಲಿಂ, ಜೈನ್, ಕ್ರೈಸ್ತ ಸಮುದಾಯರಾಗಿದ್ದರೆ ಆಗಿದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಅದಾದ ನಂತರ ನ್ಯಾಷನಾಲಿಟಿ ಇಂಡಿಯನ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನೀವು ಒಂದು ಎಕ್ಸಾಮ್ ಪ್ರಿಫರೆನ್ಸನ್ನು ಚಾಯ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಸೆಂಟರ್ಸ್ ಬಿಲಾಂಗ್ ಅಂತ ಇದೆ. ಇಲ್ಲಿ ನೋಡಿ, ಇಲ್ಲಿ ರಾಜ್ಯ, ಇಲ್ಲಿ ಆ ರಾಜ್ಯದಲ್ಲಿರುವ ಸಿಟಿ ಚಾಯ್ಸ್ ಮಾಡ್ಕೋಬೇಕು. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಚಾಯ್ಸ್ ಮಾಡ್ಕೊಂಡು ತೋರಿಸಿದ್ದು ನೋಡಿ, ಇಲ್ಲೂ ನೋಡ್ಬೋದು. ಇಲ್ಲಿ ನಾನು ರಾಜಸ್ಥಾನ್ ಚಾಯ್ಸ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಜೈಪುರ್ ಅಂತ ಸಿಟಿ ಚಾಯ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ನಮ್ಮ ಕರ್ನಾಟಕದವರ ನೀವು ಆಗಿದ್ದೀರ, ಸೊ ಹೀಗಾಗಿ ನೀವು ಇಲ್ಲಿ ಕರ್ನಾಟಕನೇ ಚಾಯ್ಸ್ ಮಾಡ್ಕೊಳ್ಳಿ. ಕರ್ನಾಟಕದಲ್ಲಿರೋ ಡಿಸ್ಟಿಕ್ಗಳನ್ನ ಇಲ್ಲಿ ನೀವು ಚಾಯ್ಸ್ ಮಾಡ್ಕೋಬೋದು. ಇದಾದ ನಂತರ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ. ನೋಡಿ, ಪರ್ಸನಲ್ ಡೀಟೇಲ್ಸ್ನಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಹಾಕಬೇಕು. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಹಾಕಬೇಕು. ಇದಾದ ನಂತರ ನೀವು ಮೇಲ್ ಫಿಮೇಲ್ ಅದನ್ನು ಹಾಕಿ. ಅದಾದ ನಂತರ ಡು ಯು ಹ್ಯಾವ್ ಟ್ವಿನ್ಸ್ ಬ್ರದರ್, ನೀವೇನಾದರೂ ಟ್ವಿನ್ಸ್ ಬ್ರದರ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಇದಾದ ನಂತರ ಜೆಂಡರ್ ಆಫ್ ಟ್ವಿನ್ ಅಂದರೆ ನಿಮ್ಮ ಫಾದರ್ ನೇಮ್, ನಿಮ್ಮ ತಂದೆಯವರ ಹೆಸರು ಹಾಕಿ. ಅದಾದ ನಂತರ ನೋಡಿ, ಅಕ್ಯುಪೇಷನ್ ಅಂದರೆ ಇಲ್ಲಿ ಬಹಳಷ್ಟು ಚಾಯ್ಸಸ್ ಬರುತ್ತೆ. ನಾನು ಅದರಲ್ಲಿ ಅಕ್ಯುಪೇಷನ್ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಆ್ಯನ್ಯುವಲ್ ಇನ್ಕಮ್, ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ನಲ್ಲಿ ಎಷ್ಟಿದೆ ಅದನ್ನು ಇಲ್ಲಿ ಹಾಕಿ. ಅದಾದ ನಂತರ ನಿಮ್ಮ ಮದರ್ ನೇಮ್ ಅಂದರೆ ತಾಯಿಯವರ ಹೆಸರು ಹಾಕಿ. ತಾಯಿಯವರ ಅಕ್ಯುಪೇಷನ್ ಏನಿದೆ ನಾಟ್ ಅಪ್ಲಿಕೇಬಲ್ ಅಂತ ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೋದು. ಇದಾದ ನಂತರ ಆ್ಯನ್ಯುವಲ್ ಇನ್ಕಮ್, ನಿಮ್ಮ ತಾಯಿಯವರ ಆ್ಯನ್ಯುವಲ್ ಇನ್ಕಮ್ ಕಾಸ್ಟ್ನಲ್ಲಿ ಎಷ್ಟಿದೆ ಅಷ್ಟನ್ನು ಹಾಕ್ಬೋದು. ನೀವೇನಾದರೂ ಮದುವೆ ಆಗಿದ್ದರೆ ನಿಮ್ಮ ಹೆಂಡತಿ ಅಥವಾ ಗಂಡನ ಹೆಸರಿಗೆ ಹಾಕಬೇಕು. ಯಾವ ಇಯರ್, ಯಾವ ಮಂತ್, ಯಾವ ದಿನ ಮದುವೆ ಆಗಿದೆ ಅದನ್ನು ಕೂಡ ಇಲ್ಲಿ ಹಾಕಬೇಕು. ಇದಾದ ನಂತರ ನಿಮ್ಮ ಅಡ್ರೆಸ್ ಡೀಟೇಲ್ಸ್ ಕೇಳುತ್ತೆ. ನೋಡಿ, ಅಡ್ರೆಸ್ 1ನಲ್ಲಿ ನಿಮ್ಮ ಮನೆ ನಂಬರ್ ಹಾಕ್ಬೋದು. ಅಡ್ರೆಸ್ 2ನಲ್ಲಿ ನಿಮ್ಮ ಬೀದಿ ಹೆಸರು ಹಾಕ್ಬೋದು. ಅಡ್ರೆಸ್ 3ನಲ್ಲಿ ತಾಲೂಕು ಹೆಸರು ಹಾಕಿ. ಅಡ್ರೆಸ್ ಇಲ್ಲಿ ನೋಡ್ಬೋದು. ಡಿಸ್ಟಿಕ್, ನೀವು ಯಾವ ಡಿಸ್ಟಿಕ್ ಅಂದರೆ ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡ್ತಿದ್ದೀರಾ ಅದನ್ನು ಹಾಕಿ. ಅದಾದ ನಂತರ ಇಲ್ಲಿ ಸ್ಟೇಟ್ ಚಾಯ್ಸ್ ಮಾಡ್ಕೊಳ್ಳಿ. ನಿಮ್ಮ ಊರಿನ ಪಿನ್ ಕೋಡ್ ಹಾಕಿ. ಏನಾದರೂ ನಿಮ್ಮ ಅಡ್ರೆಸ್ ಸೇಮ್ ಆಗಿದ್ದರೆ ಇಲ್ಲಿ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಲಿ ಇದೆಲ್ಲ ಏನಿದೆ ಅಪ್ಲಿಕೇಶನ್ ಫಾರ್ಮ್ ಆಟೋಮೆಟಿಕ್ಲಿ ಫಿಲ್ ಆಗುತ್ತೆ. ಇದಾದ ನಂತರ ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ. ನೋಡಿ, ಬ್ಯಾಂಕ್ ಡೀಟೇಲ್ಸ್ ಇಲ್ಲಿ ನೀವು ಅಕೌಂಟ್ ಹೋಲ್ಡರ್ ನೇಮ್ ಹಾಕಬೇಕು. ಅದಾದ ನಂತರ ಅಕೌಂಟ್ ನಂಬರ್ ಹಾಕಬೇಕು. ಅದಾದ ನಂತರ ಕನ್ಫರ್ಮ್ ಅಕೌಂಟ್ ನಂಬರ್ ಹಾಕಿ. ಅದಾದ ನಂತರ ಬ್ಯಾಂಕ್ ಆ್ಯಂಡ್ ಬ್ರಾಂಚ್ ನೇಮ್ ಹಾಕಿ. ಅದಾದ ನಂತರ ಟೈಪ್ ಆಫ್ ಅಕೌಂಟ್, ಯಾವ ಅಕೌಂಟ್ ಇದೆ, ಸೇವಿಂಗ್ ಅಥವಾ ಕರೆಂಟ್ ಅಕೌಂಟ್ ಯಾವುದಿದೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಇಲ್ಲಿ IFSC ಕೋಡ್ ಹಾಕಿ. ಹಾಕಿದ್ಮೇಲೆ ನೀವೇನಾದರೂ ಜನರಲ್ ಕಾಸ್ಟ್ದವರು, ಬೇರೆ ಕಾಸ್ಟ್ದವ್ರು ಆಗಿದ್ದರೆ ಇಲ್ಲಿ ನೀವು 300 ರೂಪೀಸ್ ಫೀಸ್ ಕಟ್ಟಬೇಕು. ನೋಡಿ, ಎಲ್ಲ ಫಿಲಪ್ ಮಾಡಿದ್ಮೇಲೆ ಇಲ್ಲಿ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೀವು ಏನು ಅಪ್ಲೋಡ್ ಮಾಡಬೇಕಂದ್ರೆ ನಿಮ್ಮ ಒಂದು ಕ್ವಾಲಿಫಿಕೇಷನ್, ಎಕ್ಸ್ಪೀರಿಯನ್ಸ್, ಲ್ಯಾಂಗ್ವೇಜ್ ಬಗ್ಗೆ ನೀವು ಇಲ್ಲಿ ಡೀಟೇಲ್ಸ್ ಸಬ್ಮಿಟ್ ಮಾಡಬೇಕು. ಇಲ್ಲಿ ನೀವು ನೋಡ್ಬೋದು, ಸ್ಕ್ರೋಲ್ ಮಾಡಿಕೊಂಡು ತೆಳಗೆ ಬಂದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೀವು ಮೊದಲನೇದಾಗಿ ಇಲ್ಲಿ ನಿಮ್ಮ ಒಂದು 10th ಕ್ಲಾಸ್ನ ಡೀಟೇಲ್ಸ್ ಹಾಕಬೇಕು. ಅಂದರೆ ನೀವು 10th ಕ್ಲಾಸ್ ಕಲ್ತಿರೋ ಯೂನಿವರ್ಸಿಟಿ ಬೋರ್ಡ್ ಯಾವುದು ಅದನ್ನು ಹಾಕಬೇಕು. ಅದಾದ ನಂತರ ಡೇಟ್ ಆಫ್ ಅಡ್ಮಿಷನ್, ನೀವು ಯಾವಾಗ ಅಡ್ಮಿಷನ್ ತೊಗೊಂಡ್ರಿ ಅದನ್ನು ಹಾಕಿ. ಅದಾದ ನಂತರ ಡೇಟ್ ಆಫ್ ಪಾಸಿಂಗ್, ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ 10ನೇ ತರಗತಿ ಅದನ್ನು ಹಾಕಿ. ನೀವು ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ತೊಗೊಂಡಿದ್ದೀರಾ ಅದನ್ನು ಇಲ್ಲಿ ಹಾಕಿ. ಇದಾದ ನಂತರ 10+2 ಅಂದರೆ ಸೆಕೆಂಡ್ ಇಯರ್ ಅದನ್ನು ಕೂಡ ಸೇಮ್. ಇಲ್ಲಿ ನೀವು
ನಿಮ್ಮ ಒಂದು ಸಬ್ಜೆಕ್ಟ್ಗಳನ್ನು ಹಾಕಬೇಕು. ಅದಾದ ನಂತರ ಡ್ಯೂರೇಷನ್ ಕೋರ್ಸ್ ನೋಡಿ 10+2 ಅಂದರೆ 2 ವರ್ಷದ ಕೋರ್ಸ್ ಇರುತ್ತೆ, 2 ವರ್ಷ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಡೇಟ್ ಆಫ್ ಅಡ್ಮಿಷನ್, ಯಾವಾಗ ಅಡ್ಮಿಷನ್ ಮಾಡಿದರೆ ಅದನ್ನು ಹಾಕಿ, ನೀವು ಯಾವ ವರ್ಷ ಪಾಸ್ ಆಗಿದ್ರೆ ಅದನ್ನು ಹಾಕಿ. ಅದಾದ ನಂತರ ನಿಮ್ಮದು ಮಾರ್ಕ್ಸ್ ಕಾರ್ಡ್ ಹಾಕಿ, ಎಷ್ಟು ಪರ್ಸೆಂಟೇಜ್ ತೊಗೊಂಡಿದೆ ಅನ್ನೋದು. ಇದಾದ ನಂತರ ನೀವೇನಾದರೂ ಡಿಪ್ಲೊಮಾ ಮಾಡಿದರೆ ಸೇಮ್ ಅದನ್ನು ಕೂಡ ಇಲ್ಲಿ ನೀವು ಸಬ್ಜೆಕ್ಟ್ಗಳು ಹಾಕಬೇಕು. ನಿಮ್ಮ ಒಂದು ಡ್ಯೂರೇಷನ್ ಕೋರ್ಸ್ ಎಷ್ಟು ವರ್ಷ ಇದೆ ಅದನ್ನು ಹಾಕಬೇಕು. ನೀವು ಯಾವಾಗ ಅಡ್ಮಿಷನ್ ತೊಗೊಂಡಿರಿ ಅದನ್ನು ಹಾಕಿ, ನೀವು ಯಾವ ವರ್ಷ ಪಾಸ್ ಆಗಿದ್ದೀರ ಅದನ್ನು ಹಾಕಿ, ನೀವು ಎಷ್ಟು ಪರ್ಸೆಂಟೇಜ್ ಡಿಪ್ಲೊಮಾದಲ್ಲಿ ತೊಗೊಂಡಿರ ಅದನ್ನು ನೀವು ಇಲ್ಲಿ ಹಾಕಬೇಕು. ಸೇಮ್ ಇದೇ ರೀತಿ ನೀವು ಏನಾದರೂ ಹೈಯರ್ ಎಜುಕೇಷನ್ ಮಾಡಿದರೆ ಸೇಮ್ ಅದೇ ರೀತಿ ನೀವು ಯಾವ ರೀತಿ ಹೇಳಿದ್ದೇನೆ ಅದೇ ರೀತಿ ಇಲ್ಲಿ ನೀವು ಫಿಲಪ್ ಮಾಡಿ. ನೋಡಿ ಈ ರೀತಿ ಫಿಲಪ್ ಮಾಡಿದಾಗ ಕೆಳಗೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಡು ಯು ಹ್ಯಾವ್ ಅಬ್ಟೈನ್ಡ್ ಇಂಟರ್ಮೀಡಿಯೇಟ್ 10+2 ಬ್ಯಾಚುಲರ್ಸ್ ಡಿಗ್ರಿ ಅಂತ ಕೇಳ್ತಾ ಇದೆ. ಎಸ್ ಅಂತ ಹಾಕಿ. ಇದಾದ ನಂತರ ಆರ್ ಯು ಪಾಸೆಸಿಂಗ್ ಪ್ರೊಫೆಷನ್ ಕ್ವಾಲಿಫಿಕೇಷನ್ ಸಚ್ ಎಸ್ ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್, ಬ್ಯಾಚುಲರ್ಸ್ ಆಫ್ ಟೆಕ್ನಾಲಜಿ ಅಂತ ಕೇಳ್ತಾ ಇದೆ. ಇದನ್ನು ನೋ ಅಂತ ಹಾಕಿ. ಇದಾದ ನಂತರ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳ್ತಾ ಇದೆ. ನೋಡಿ ನೀವು ಏನಾದರೂ ಆಲ್ರೆಡಿ ಏನಾದರೂ ಗೌರ್ಮೆಂಟ್ ಅಪ್ಲೈ ಆಗಿದ್ದರೆ ಎಸ್ ಅಂತ ಹಾಕಿ. ನೀವು ಫ್ರೆಷರ್ ಆಗಿದ್ದರೆ ನೋ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ಡು ಯು ಹ್ಯಾವ್ ಅಲ್ಮೆಂಟ್ಸ್ ಡೆಫಿಷಿಯನ್ಸೀಸ್ ಆರ್ ಅಬ್ನಾರ್ಮಲಿಟೀಸ್ ಆ್ಯಂಡ್ ಆಲ್ಸೋ ನಾಟ್ ಮೀಟಿಂಗ್ ದ ಫಿಸಿಕಲಿ ಫಿಟ್ನೆಸ್ ಕ್ರೈಟೇರಿಯಾ ಅಬವ್ ಅಂತ ಇದೆ. ಇಲ್ಲಿ ನೋ ಅಂತ ಹಾಕ್ಕೊಳ್ಳಿ. ಇದಾದ ನಂತರ ಇಫ್ ದ ಕ್ಯಾಂಡಿಡೇಟ್ ಅಪ್ಲೈ ಸೀಕ್ಸ್ ಎಂಪ್ಲಾಯ್ಮೆಂಟ್ ಅಂತ ಇದೆಯಲ್ಲ ಇದನ್ನು ಕೂಡ ನೋ ಅಂತ ಹಾಕೊಳ್ಳಿ. ನಂತರ ಇಲ್ಲಿ ನೀವು ನೋಡ್ಬೋದು, ಹ್ಯಾವ್ ಯು ಅರೆಸ್ಟೆಡ್ ಪ್ರೊಸೆಕ್ಟೆಡ್ ಕೆಪ್ಟ್ ಅಂತ ಕೇಳ್ತಾ ಇದೆಯಲ್ವಾ, ಅಂದರೆ ನೀವು ಏನಾದರೂ ಅರೆಸ್ಟ್ ಆಗಿದ್ದಾರಾ ಯಾವುದಾದ್ರೂ ಕ್ರಿಮಿನಲ್ ಕೇಸ್ನಲ್ಲಿ ಅಂತ ಕೇಳ್ತಾ ಇದೆ. ಅದನ್ನು ನೀವು ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ವ್ಯಾಲಿಡ್ ಯುವರ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ನಿಮಗೆ ಈ ರೀತಿ ಇನ್ಸ್ಟ್ರಕ್ಷನ್ ಓಪನ್ ಆಗುತ್ತೆ. ಓಪನ್ ಆದಾಗ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ನಿಮ್ಮ ಒಂದು ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಒಂದು ಸ್ಲೈಡ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಡಾಕ್ಯುಮೆಂಟ್ ಅಪ್ಲೋಡೇಷನ್ ಬಗ್ಗೆ ಕೇಳುತ್ತೆ. ನೋಡಿ ಲೆಫ್ಟ್ ಥಂಬ್ ಇಂಪ್ರೆಷನ್ ಮೊದಲಿಗೆ ನೀವು ಅಪ್ಲೋಡ್ ಮಾಡಬೇಕು. ನಿಮ್ಮ ಒಂದು ಲೆಫ್ಟ್ ಥಂಬ್ ಇಂಪ್ರೆಷನ್ ಏನಿದೆ ಅದು 20ರಿಂದ 50 KB ಇರಬೇಕು. ನಿಮ್ಮ ಒಂದು ಲೆಫ್ಟ್ ಥಂಬ್ 20ರಿಂದ 50 KB ಇರಬೇಕು. ಜೊತೆಗೆ ವೈಟ್ ಪೇಪರ್ ಮೇಲೆ ನಿಮ್ಮ ಒಂದು ಲೆಫ್ಟ್ ಥಂಬ್ ಕ್ಲಿಯರಾಗಿ ಕಾಣಿಸ್ಬೇಕು. ನೋಡಿ ಲೆಫ್ಟ್ ಥಂಬ್ ರೀಸೈಜ್ ಮಾಡ್ಕೊಂಡಾಗ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಈ ರೀತಿ ನಿಮಗೆ ನಿಮ್ಮ ಒಂದು ಲೆಫ್ಟ್ ಥಂಬ್ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಕೇಳುತ್ತೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಇನ್ನೊಂದು ನಿಮಗೆ ಹೇಳಬೇಕಂದ್ರೆ ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಎಷ್ಟು KB ಇರಬೇಕು ಅಂದರೆ ನೋಡಿ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಇಂಗ್ಲೀಷ್ನಲ್ಲೇ ಇರಬೇಕು. ಇದಾದ ನಂತರ 50ರಿಂದ 100 KB ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನ್ ಇರಬೇಕು. ನೋಡಿ ನಿಮ್ಮ ಒಂದು ಹ್ಯಾಂಡ್ ರೈಟಿಂಗ್ ಡಿಕ್ಲರೇಷನಲ್ಲಿ ಏನು ಬರೀಬೇಕಂದ್ರೆ ಇಲ್ಲಿ ನೋಡ್ಬೋದು ನೇಮ್ ಆಫ್ ದ ಕ್ಯಾಂಡಿಡೇಟ್, ಇಲ್ಲಿ ನಿಮ್ಮ ಹೆಸರು ಬರೆದು ಮುಂದೆ ಹಿಯರ್ ಬೈ ಡಿಕ್ಲೇರ್ ದ್ಯಾಟ್ ದ ಆಲ್ ಆಫ್ ಇನ್ಫಾರ್ಮೇಷನ್ ಇದು ಯಾವ ರೀತಿ ಇದೆ ಸೇಮ್ ಇದೇ ರೀತಿ ಬರೆದು ಅಪ್ಲೋಡ್ ಮಾಡಿ. ನಂತರ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಅದನ್ನು ನೀವು ಇಲ್ಲಿ ಹಾಕಬೇಕು. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೇಳ್ತಾ ಇದೆ ನೋಡಿ. ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ PDF ಸೈಜ್ನಲ್ಲಿ ಅಪ್ಲೋಡ್ ಮಾಡಿ. ನಂತರ ನಿಮ್ಮ ಒಂದು ಪ್ಯಾನ್ ಕಾರ್ಡ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೋಡಿ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ಮಾರ್ಕ್ ಶೀಟ್ಗಳನ್ನು ಅಪ್ಲೋಡ್ ಮಾಡಿ. ಇಲ್ಲಿ ಐ ಅಗ್ರಿ ಟು ಕನೆಕ್ಟ್ ದ ಡಿಜಿ ಲಾಕರ್ ಅಂತ ಕೇಳ್ತಾ ಇದೆ. ನೀವೇನಾದರೂ ಡಿಜಿ ಲಾಕರ್ ಇದಕ್ಕೆ ಏನಾದರೂ ಕನೆಕ್ಟ್ ಮಾಡೋದಾದರೆ ಎಸ್ ಅಂತ ಮಾಡಿ. ಮಾಡೋದಕ್ಕೆ ನಿಮಗೆ ಇಷ್ಟ ಇಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ನಿಮಗೆ ಬರುತ್ತೆ ಪೇಮೆಂಟ್. ನೋಡಿ ನೀವೇನಾದರೂ SC/ST ದವರಾಗಿದ್ದರೆ ನಿಮಗೆ ಯಾವುದೇ ರೀತಿಯ ಫೀಸ್ ಇಲ್ಲ. ನೀವು ಏನಾದರೂ ಆಥರ್ ಕೆಟಗಿರೋದಾಗಿ ಆಗಿದ್ದರೆ ನಿಮಗೆ 300 ರೂಪೀಸ್ ಫೀಸ್ ಇರುತ್ತೆ. ನೀವು ಆ ಒಂದು 300 ರೂಪಾಯಿ ಫೀಸ್ ನೀವು ಯಾವುದರ ಮುಖಾಂತರ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ UPI ಮುಖಾಂತರ ನೀವು ಮಾಡ್ಬೋದು. ಇಲ್ಲಿ ನೋಡಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಈ ರೀತಿ ಸ್ಕ್ಯಾನರ್ ಓಪನ್ ಆಗುತ್ತೆ. ಇದನ್ನು ನಿಮ್ಮ ಫೋನ್ಪೇಯಲ್ಲಿ ಸ್ಕ್ಯಾನ್ ಮಾಡಿಕೊಂಡ್ರೆ ನಿಮ್ಮ ಒಂದು ಫೀಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟೌಟ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಕಂಪ್ಯೂಟರ್ ಸೆಂಟರ್ನಲ್ಲಿ ಹೋಗಿ ಆ ಒಂದು ಪ್ರಿಂಟೌಟ್ನ ಜೆರಾಕ್ಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್
ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ ಮಾಹಿತಿ. ಸೊ ಫ್ರೆಂಡ್ಸ್, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ಗೆ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ವೋ ನಿಮ್ಮ ಫ್ರೆಂಡ್ಸ್ಗಳನ್ನು ತಿಳಿಸಿ, ಅವರು ಕೂಡ ಅಪ್ಲೈ ಮಾಡ್ಬೋದು. ನಿಮಗೆ ಏನಾದರೂ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕನ್ನ ಸ್ಟ್ರಾಂಗಾಗಿ ಪ್ರೆಸ್ ಮಾಡಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.